ದಿನ ಕಳೆದಂತೆ ಡಿ ಗ್ಯಾಂಗ್ನ ಒಂದೊಂದೇ ರಾಕ್ಷಸ ಕೃತ್ಯ ಬಯಲಾಗ್ತಿದೆ. ಕೊಲೆಗೂ ಮುನ್ನ ದರ್ಶನ್ ಸಸ್ಯಾಹಾರಿಯಾಗಿದ್ದ ರೇಣುಕಾಸ್ವಾಮಿಗೆ ಮಾಂಸದೂಟ ತಿನ್ನಿಸಿ ವಿಕೃತಿಯನ್ನ ಮೆರೆದಿದ್ದ ಎನ್ನಲಾಗಿದೆ. ನಟ ದರ್ಶನ್ ಶೂನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿತ್ತು. ದರ್ಶನ್ ಶೂಗೆ ರಕ್ತ ಅಂಟಿಸಿಕೊಂಡೇ ಮೈಸೂರಿಗೆ ತೆರಳಿದ್ರು. ರಕ್ತ ಬರುವಂತೆ ಥಳಿಸಿ ಅಲ್ಲಿಂದ ತೆರಳಿದ್ದ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ರೇಣುಕಾಸ್ವಾಮಿ ಶವ ಎಸೆದ ಕ್ಷಣದ ಫೋಟೋಗಳು ಟಿವಿ9ಗೆ ಲಭ್ಯವಾಗಿವೆ. ಕಾಮಾಕ್ಷಿ ಪಾಳ್ಯದ ರಾಜಕಾಲುವೆ ಬಳಿ ಆರೋಪಿಗಳು ಶವ ಬಿಸಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 8 ತಿಂಗಳ ಹಿಂದೆಯೇ ಪೊಲೀಸರ ಮುಂದೆ ದರ್ಶನ್ ದರ್ಪ ತೋರಿಸಿದ್ದ. ಮಹಿಳೆಗೆ ಸಾಕುನಾಯಿ ಕಚ್ಚಿರೋ ಕೇಸ್ ಸಂಬಂಧ ಎಫ್ಐಆರ್ ದಾಖಲಾಗಿತ್ತು. ಈ ವೇಳೆ ನೋಟಿಸ್ ನೀಡಲು ಆಗಮಿಸಿದ್ದ ಇನ್ಸ್ಪೆಕ್ಟರ್ ಮುಂದೆ ದರ್ಶನ್ ಧಿಮಾಕು ತೋರಿಸಿದ್ದ ಎನ್ನಲಾಗಿದೆ. ಮನೆಗೆ ಬಂದ ಇನ್ಸ್ಪೆಕ್ಟರ್ ಬಳಿ ನಾಲೆಗೆ ಹರಿಬಿಟ್ಟಿದ್ದ ದರ್ಶನ್, ನಾನು ಕೊಲೆ ಮಾಡಿದ್ದೀನಾ, ನೀವ್ಯಾಕೆ ಮನೆವರೆಗೆ ಬಂದಿದ್ದೀರಿ, ನಾನೇ ಕೊಲೆ ಮಾಡಿ ಠಾಣೆಗೆ ಬಂದು ಕೂರ್ತೇನೆ ಎಂದಿದ್ದಂತೆ. ಇದಾಗಿ 8 ತಿಂಗಳ ಬಳಿಕ ದರ್ಶನ್ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ದರ್ಶನ್ ಫೋಟೋ ಹೊರಬಿಟ್ಟಿದ್ದೇ ಸರ್ಕಾರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ ಮಾಡಿದ್ದಾರೆ. ಮುಡಾ ವಾಲ್ಮೀಕಿ ನಿಗಮದ ಹಗರಣದ ಡೈವರ್ಟ್ ಮಾಡುವುದಕ್ಕೆ ಹೀಗೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಗಣೇಶ ಮೂರ್ತಿ ತೆಗೆದುಕೊಂಡು ಹೋಗ್ತಿದ್ದ ಟ್ರ್ಯಾಕ್ಟರ್ಗೆ ಲಾರಿ ಡಿಕ್ಕಿ ಹೊಡೆದಿದ್ದು ಗಣೇಶ ಮೂರ್ತಿ ಉರುಳಿ ಬಿದ್ದಿದೆ. ಕೊಪ್ಪಳ ತಾಲೂಕಿನ ಕೋಳೂರು ಕ್ರಾಸ್ ಬಳಿ ಘಟನೆ ನಡೆದಿದೆ. ರಾಜ್ಯಾದ್ಯಂತ ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ ಸೇರಿತ್ತು. ಮುಂಜಾನೆ 4 ಗಂಟೆಯಿಂದ ಖರೀದಿ ಭರಾಟೆ ಜೋರಾಗಿತ್ತು. ದೇಶದ ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ಪ್ರಸಿದ್ಧ ಲಾಲ್ಬಾಗ್ಚಾ ಗಣೇಶನಿಗೆ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ 15 ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟವನ್ನು ದಾನವಾಗಿ ನೀಡಿದ್ದಾರೆ. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ತಮಿಳುನಾಡಿನ ಶಿವಗಂಗಾದ ಪಿಳ್ಳಯಾರಪಟ್ಟಿ ಶ್ರೀ ಕರ್ಪಗ ವಿನಾಯಕರ ದೇವಸ್ಥಾನವನ್ನ ಬಣ್ಣ ಬಣ್ಣದ ದೀಪಗಳಿಂದ ಅಲಂಕರಿಸಲಾಗಿತ್ತು. ಡ್ರೋನ್ ಕ್ಯಾಮೆರಾದಲ್ಲಿ ನಯನ ಮನೋಹರ ದೃಶ್ಯ ಸೆರೆಯಾಗಿದೆ. ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಮುಂಬೈನ ಶ್ರೀ ಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ರಣವೀರ್ ಮತ್ತು ದೀಪಿಕಾ ದಂಪತಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸಿದ್ಧಿ ವಿನಾಯಕ ದೇವಸ್ಥಾನ ಮಂಡಳಿ ಸೆಲೆಬ್ರಿಟಿ ದಂಪತಿಯನ್ನ ಸನ್ಮಾನಿಸಿತು. ಭಾರತೀಯ ನೌಕಾಪಡೆಯ ಹಡಗು ತಬರ್ ಮತ್ತು LRMRP-81 ವಿಮಾನ ಕಾಪ್ಟರ್ ಮೆಡಿಟೇರಿಯನ್ ಸಮುದ್ರದಲ್ಲಿ ಭಾರತ ಫ್ರಾನ್ಸ್ ಜಂಟಿಯಾಗಿ ನಡೆಸ್ತಾ ಇರುವ 22ನೇ ಆವೃತ್ತಿಯ ವರುಣಾ ಸಮರಾಭ್ಯಾಸದಲ್ಲಿ ಭಾಗವಹಿಸಿವೆ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತೆಲಂಗಾಣದ ಖಮ್ಮಂ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯ ಸಚಿವಾಲಯದಲ್ಲಿ ಸಿಎಂ ರೇವಂತ್ ರೆಡ್ಡಿ ಅವರನ್ನ ಭೇಟಿ ಮಾಡಿ ಪ್ರವಾಹದ ಕುರಿತಂತೆ ಚರ್ಚಿಸಿದರು. ರಾಜಸ್ಥಾನದಲ್ಲೂ ಮಳೆ ಆರ್ಭಟ ಇನ್ನೂ ಕೂಡ ನಿಂತಿಲ್ಲ. ಭಾರೀ ಮಳೆಯಿಂದಾಗಿ ಅಜ್ಮೇರ್ ಸಿಟಿ ಸಂಪೂರ್ಣ ಪ್ರವಾಹಕ್ಕೆ ತುತ್ತಾಗಿದೆ. ಬಹುತೇಕ ಪ್ರದೇಶಗಳೆಲ್ಲವೂ ಕೂಡ ಜಲಾವೃತವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಹೈದರಾಬಾದ್ನ ಜುಬಿಲಿ ಹಿಲ್ಸ್ನಲ್ಲಿ ವಿಸ್ಕಿ ಮಿಶ್ರಿತ ಐಸ್ ಕ್ರೀಂ ಮಾರಾಟ ದಂಧೆ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ಅಬಕಾರಿ ಜಾರಿ ತಂಡ 11.5 ಕೆಜಿ ವಿಸ್ಕಿ ಐಸ್ ಕ್ರೀಂ ಅನ್ನು ವಶಪಡಿಸಿಕೊಂಡಿದೆ. ಪಾಕಿಸ್ತಾನದ ಸ್ಟಾರ್ ಬ್ಯಾಟರ್ ಬಾಬರ್ ಅಜಮ್ ಶೀಘ್ರ ಮದುವೆಯಾಗುವುದು ಉತ್ತಮ ಎಂದು ಮಾಜಿ ಕ್ರಿಕೆಟಿಗ ಬಸಿತ್ ಅಲಿ ವಿಶೇಷ ಸಲಹೆ ನೀಡಿದ್ದಾರೆ. ವಿವಾಹದ ಬಳಿಕ ಬಾಬರ್ ಸಂಪೂರ್ಣ ವಿಭಿನ್ನ ಬ್ಯಾಟರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಹೆಮ್ಮೆಯ ಹೈ ಜಂಪರ್ ಪ್ರವೀಣ್ ಕುಮಾರ್ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಪುರುಷರ T63 ಹೈ ಜಂಪ್ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದಿದ್ದಾರೆ. ಇದು ಪ್ರಸಕ್ತ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಒಲಿದ 6ನೇ ಸ್ವರ್ಣ ಪದಕವಾಗಿದೆ. ಭಾರತದ ಹೊಟೋಜೆ ಸೆಮಾ ಅವರು ಪುರುಷರ ಶಾಟ್ಪುಟ್ ಸ್ಪರ್ಧೆಯಲ್ಲಿ 14.65 ಮೀಟರ್ ಗುಂಡು ಎಸೆಯುವ ಮೂಲಕ ಕಂಚಿನ ಪದಕ ಜಯಿಸಿದ್ದಾರೆ.